ಹಾಯ್ ನಮಸ್ತೆ ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಲತಾ ಸೊರಟೂರು. ಏನಿದು ಕಲರ್ ಪೇಪರು ಬಾಟಲ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಾ? ಹೌದು, ನಾನು ಇವತ್ತು ನನ್ನ ಮಗಳು ಕಾಲೇಜಲ್ಲಿ ಒಂದು 4 ದಿನದಿಂದ ಒಂದು ಸ್ಪರ್ಧೆಗಳು ಇಟ್ಟಿದ್ದಾರೆ. ಒಂದೊಂದು ದಿನ ಒಂದೊಂದು ಥರ ಇತ್ತು. ಅದರಲ್ಲೂ ಇದು ಒಂದು. ಸೊ ಪ್ಲಾಸ್ಟಿಕ್ ಬಾಟಲ್ಲು, ನೀರು ಕುಡಿಯೋ ಕಪ್ಪು, ಕಾಫಿ ಕುಡಿಯೋ ಕಪ್ಸು, ಮತ್ತು ತೆಂಗಿನ ಚಿಪ್ಪು, ತೆಂಗಿನ ನಾರು, ಈ ಥರದವರೆಲ್ಲ ತೊಗೊಂಬಿಟ್ಟು ಒಳ್ಳೊಳ್ಳೆ ಡಿಸೈನ್ ಮಾಡಿದ್ರು ರೀ. ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದರು. ತಕ್ಕಡಿ ಅಂತ ನೋಡೋದಕ್ಕೆ 2 ಕಣ್ಣು ಸಾಲದು. ನಾನು ಅಂದ್ಕೊಂಡೆ ಬರೀ ಸ್ಕೂಲಲ್ಲಿ ಮಾತ್ರ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಕಾಲೇಜಲ್ಲೂ ಈ ಥರ ಕಾಂಪಿಟೇಷನ್ ಇಡ್ತಾರೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬಾ ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ತೆಂಗಿನ ಚಿಪ್ ಇದು ವಾಟ್ರ್ ಬಾಟ್ಲ್ ಕಟ್ ಮಾಡಿ ಬಲೂನ್ ಹಾಕಿ ಮಾಡೋದು, ತೆಂಗಿನ ಚಿಪ್ಗೆ ಆ ಗೊಂಬೆ ಥರ ಮಾಡಿ ಡಿಸೈನ್ ಮಾಡಿರೋದು ಚೆನ್ನಾಗಿತ್ತು. ಅದು ಅಲ್ಲದೆ ರಂಗೋಲಿ ಸ್ಪರ್ಧೆ ಇತ್ತು. ಸೆಕೆಂಡ್ ಡೇ ಬಂದು ರಂಗೋಲಿ ಸ್ಪರ್ಧೆ. ಒಂದು ರಂಗೋಲಿ ಅಂತಂದರೆ ಎಷ್ಟು ಮೆರುಗು ಅಂತಂದರೆ, ಆ ಕಲ್ಲರ್ ಹಾಕ್ಬಿಟ್ಟು ರಂಗೋಲಿ ಹಾಕಬೇಕಂದ್ರೆ ಆಗಿನ ಕಾಲದಲ್ಲಿ ಬಾಗಿಲಿಗೆ ಹೊರಗಡೆ ಬಾಗಿಲಲ್ಲಿ ಸಗಣಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಸಖತ್ತಾಗಿ ಕಾಣ್ತಿದ್ದು. ಅದು ಹಬ್ಬಗಳು ಬಂತು ಅಂದರೆ 2 ಕಣ್ಣು ಸಾಲದು ರೀ. ದೀಪಾವಳಿ ಹಬ್ಬ ಮತ್ತು ಯುಗಾದಿ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು. ಅದರಲ್ಲೂ ನಮ್ಗೆ ಹೆಚ್ಚಿಗೆ ನಾವು ಜಾಸ್ತಿ ಮಾಡ್ತಾಯಿದ್ದು ಅಂದರೆ ಈ ಸಂಕ್ರಾಂತಿ ಹಬ್ಬ. ಫಸ್ಟು ಹೊಸ ವರ್ಷಕ್ಕೆ ಬರ್ತಾಯಿದ್ದಿದ್ದು ಸಂಕ್ರಾಂತಿ ಹಬ್ಬ. ಆ ಸಂಕ್ರಾಂತಿ ಹಬ್ಬದಲ್ಲಂತೂ ಸಗಣಿ ನೀರು ಹಾಕ್ಬಿಟ್ಟು ಮೆರುಗು ಥರ ರಂಗೋಲಿಗಳು ಹಾಕಿ ಅದಕ್ಕೆ ಕಲರ್ ತುಂಬಿಸ್ತಿದ್ರು. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ನೀವು ಹಳ್ಳಿ ಕಡೆ ಆ ಥರ ಮಾಡ್ತಿದ್ದಾಗ ಯಾರು ನೋಡಿದರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತ ಹಾಕಿ, ಎಸ್ ಅಂತ ಹಾಕಿ. ಸೊ ಇನ್ನೂ ಅಂದರೆ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಈಗಿನ ಕಾಲದಲ್ಲೂ ಕೂಡ ಈ ಥರ ರಂಗೋಲಿ ಹಾಕ್ತಾರೆ ಅನ್ನೋದು ನಾನು ಯಾವಾಗಲೂ ಅಂದ್ಕೊಂಡೇ ಇರಲಿಲ್ಲ. ಅಲ್ಲಲ್ಲಿ ಏನಂದರೆ ಪೇಂಟು, ಇವಾಗ ದೇವಸ್ಥಾನಗಳಿಗೆ ಹೋದವರು ಕೂಡ ರಂಗೋಲಿ ಹಾಕಿರೋದೇ ಕಮ್ಮಿ. ಎಲ್ಲಿ ನೋಡಿದ್ರು ಪೇಂಟ್ ಹಾಕಿರ್ತಾರೆ. ಪೇಂಟ್ ಹಾಕ್ಬಿಟ್ಟು ಅದರಲ್ಲಿ ಕಲರ್ ತುಂಬಿಟ್ಟಿರ್ತಾರೆ. ಈಗ ಮನೆಗಳು ಬಾಗಿಲತ್ರನೂ ಅಷ್ಟೇ, ಎಲ್ಲೋ ಒಂದು ಸಿಟಿ ಕಡೆ ಎಲ್ಲರೂ ನೋಡಿದ್ರೆ ಅಲ್ಲೂ ಕೂಡ ಪೇಂಟ್ ಹಾಕ್ಬಿಟ್ಟು ಪೇಂಟಲ್ಲಿ ಬರೆದ್ಬಿಟ್ಟು ರಂಗೋಲಿ ಥರ ಇದು ಮಾಡಿಬಿಟ್ಟಿರ್ತಾರೆ. ಬರೀ ಇದೇ ಮಾಡಿರ್ತಾರೆ. ಬಟ್ ಇಲ್ಲಿ ಸ್ಕೂಲ್ ಲೈಫಲ್ಲೂ ಅಲ್ಲದೇ ಕಾಲೇಜಲ್ಲೂ ಕೂಡ ಈ ಥರ ಮಾಡ್ತಾರೆ ಅಂತಂದರೆ ಎಷ್ಟು ಮಕ್ಕಳಿಗೆ ಖುಷಿ ಆಗುತ್ತೆ ಅಲ್ವಾ? ಅದು ನನಗಂತೂ ತುಂಬಾ ನೋಡೋದಕ್ಕೆ ಖುಷಿ ಆಯಿತು. ಅದು ಈ ಸ್ಪರ್ಧೆನ ಜಡ್ಜ್ ಮಾಡೋಕ್ಕೆ ಬೇರೆ ಕಾಲೇಜಿಂದ ಬಂದು ಯಾವ ರಂಗೋಲಿ ಎಷ್ಟು ಚೆನ್ನಾಗಿದೆ ಏನು ಅಂತ ಅದರಲ್ಲೂ ಕೂಡ ಒಂದು ಅಂಕ ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು ಅಂತ. ಅದರ ನೆಕ್ಸ್ಟ್ ಡೇ ಬಂದು ಬಾಯ್ಲಿಂಗ್ ಅಂದರೆ ಕುಕ್ ಮಾಡ್ದೇ ಮಾಡುವ ಒಂದು ಪದಾರ್ಥಗಳು, ತಿಂಡಿಗಳು ಏನೇನು ಮಾಡ್ಬೋದು ಅನ್ನೋ ಸ್ನ್ಯಾಕ್ಸ್ ಅಂತ ಹೇಳಿ ಮಾಡ್ತಿದ್ರು. ಅದನ್ನು ತುಂಬ ಚೆನ್ನಾಗಿತ್ತು. ಮಕ್ಕಳುಗಳು ಅದರಲ್ಲೂ ತುಂಬ ಒಳ್ಳೊಳ್ಳೆ ಐಟಮ್ಸ್ಗಳೆಲ್ಲ ಮಾಡಿದರು. ಅದನ್ನು ಕೂಡ ಸುಮಾರು ಜನ ಟೇಸ್ಟ್ ಮಾಡೋಕ್ಕೂ ಬೇರೆ ಕಡೆಯಿಂದನೂ ಬಂದಿದ್ದರು. ಅದಾದಮೇಲೆ ವೇಷಭೂಷಣ ಸ್ಪರ್ಧೆ. ನಿಜವಾಗ್ಲೂ ಈ ಬೇರೆ ದೇಶದವರು ವೇಷಭೂಷಣ ಸ್ಪರ್ಧೆಯಲ್ಲಿ ಬೇರೆ ಡ್ರೆಸ್ ಹಾಕ್ಕೊಂಡು ಬಂದಾಗ ಎಷ್ಟು ಮೆರುಗಾಗಿರುತ್ತೆ ಅಂದರೆ ನೋಡೋದಕ್ಕೆ ಒಂಥರ. ನಾವು ಸ್ಕೂಲಲ್ಲಿ ಇದ್ದಾಗ ಹೆಂಗೆ ಅಂದರೆ ಹುಚ್ಚಿ ಥರ ಡ್ರೆಸ್ ಹಾಕ್ಕೊಂಡು ಹೋಗೋದು, ಆಮೇಲೆ ತಾಯಿ ಇಲ್ದಿರೋ ಮಗು ಥರ ಇದನ್ನು ಮಾಡೋದು, ಶಿವ ಅರ್ಧನಾರೀಶ್ವರ ಈ ಥರ ಎಲ್ಲ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಅದನ್ನು ನಮ್ಮ ಸ್ಕೂಲಲ್ಲೂ ಮಾಡಿದರು. ನಾನು ಆವಾಗ ಚಿಕ್ಕದಲ್ಲಿದ್ದಾಗ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಸ್ಕೂಲ್ ಲೈಫನ್ನು. ಸೊ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫು ಈ ಥರದಲ್ಲಿ ಎಂಜಾಯ್ ಮಾಡಿದ್ದೀರಾ? ಸ್ಕೂಲ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು, ಈ ಥರ ನಿಮಗೂ ಇದ್ದರೆ ಎಸ್ ಅಂತ ಕಮೆಂಟ್ ಹಾಕಿ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ನಿಮ್ಮ ಆಶೀರ್ವಾದ ಸದಾ ಹೀಗಿರಲಿ ಅಂತ ಕೇಳ್ತಾ ಈ ನನ್ನ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.